ಹಾಯ್ ಸ್ನೇಹಿತರ, ಇವತ್ತು ನಾನು ಹೊರಟಿರೋದು ಅಟ್ಟಿಲಕ್ಕಮ್ಮ ಜಲಗರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹೊಟ್ಟೆ ಸಿತಿತ್ತು ಅಂತ ಪಾಕಶಾಲೆಗೆ ಬ್ರೇಕ್ಫಾಸ್ಟ್ಗೆ ನಿನ್ಸಿದ್ದೆ. ಕಸ್ಟಮರ್ ಬಂದು ಬಿಲ್ ಹೇಳಿದ್ಮೇಲೆ ಬೇಜಾರಾಗೋಯ್ತು. ಯಾಕಪ್ಪ ಅಂದ್ರೆ ನಾವು ತಗೊಂಡಿದ್ದೆ 3 ಬಿಸಿಬೇಳೆ ಬಾತು, 3 ಜ್ಯೂಸು, 2 ವಾಟರ್ ಬಾಟ್ಲು. ಅದಕ್ಕೆ 830 ರೂಪಾಯಿ ಬಿಲ್ಲು. ನನಗೂ ಫೀಲ್ ಆಗೋಯ್ತು. ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗಂತೂ ಹೋಗೋದೇ ಇಲ್ಲ. ಮತ್ತೆ ಅಲ್ಲಿಂದ ಚೂರು ಮುಂದಕ್ಕೆ ಹೋಗ್ತಿದ್ದಂಗೆ ಲೈಟಾಗಿ ಜಾಮ್ ಆಗೋಗಿತ್ತು. ಯಾಕಪ್ಪ ಜಾಮು ಅಂದ್ರೆ ಎಡಗಡೆ ಈಚೆ ನಿಂತಿತ್ತು, ಇದರಿಂದ ಟ್ರಾಫಿಕ್ ಜಾಮ್ ಆಗೈತೆ ಅಂತ ನಾನು ತಿಳ್ಕೊಂಡೆ. ಅಲ್ಲ, ರೈಟ್ ಸೈಡಲ್ಲಿ ಲಾಂಗ್ ಆಗಿರೋ ಒಂದು ಲಾರಿ ತಿರಿಕೊಂಡು ಡಿವೈಡರ್ ಮೇಲೆ ನಿಂತಿತ್ತು. ನಾನು ಎಲ್ರಿಗೂ ಹೇಳೋದು ಒಂದೇ ಮಾತು, ದಯವಿಟ್ಟು ಗಾಡಿಗಳು ನೋಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಿಸಿ. ನಿಮ್ಮ ಮನೇಲೂ ನಿಮ್ಗೋಸ್ಕರ ಕಾಯ್ಕೊಂಡೇ ಇರ್ತಾರೆ ಅಂತ. ಇಂತೂ ಯಡಿಯೂರು ಬಂದೇ ಬಿಡ್ತು. ಹೂಕೆ ಅಂತ ನಿನ್ಸಿ ಹೂವು, ಹಣ್ಣು, ಕಾಯಿ ಎಲ್ಲ ತಗೊಂಡು ಸೀದಾ ನಾವು ಹೊರಟಿದ್ದೆ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಯ್ತು. ನಮಗೂ ಹೂವು ಎಲ್ಲ ಕೊಟ್ರು, ಗಾಡಿಗೆ ಹಾಕಿ ಅಂದ್ಬಿಟ್ಟು ಕತ್ಗೆಲ್ಲ ಹಾಕಿದ್ರು. ಫುಲ್ ಖುಷಿ. ದೇವ್ರ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ಬಿಟ್ಟು ನಾನು ಒಂದು ಗಂಧದ ಕಡ್ಡಿ ತಗೊಂಡು ದೇವ್ರಿಗೆ ಪೂಜೆ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದೆ ಜಲಗರಮ್ಮನ ದೇವಸ್ಥಾನಕ್ಕೆ. ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಪೂಜಾರಿ ಪೂಜೆ ಮಾಡೋ ಟೈಮಲ್ಲಿ ಗ್ಯಾಪ್ ಅಲ್ಲಿ ಫೋನ್ ತೆಗೆದ್ಬಿಟ್ಟು ದೇವ್ರದ್ದು ವಿಡಿಯೋ ಮಾಡ್ಕೊಂಡು ನಿಮ್ಗೆಲ್ಲರಿಗೂ ದರ್ಶನ ಮಾಡ್ಸೋಣ ಅಂತ ಈ ದೇವಸ್ಥಾನದಲ್ಲಿ ಕತ್ತಗೆ ಹಾರ ಹಾಕಿದ್ರು. ತುಂಬಾನೇ ಖುಷಿ ಆಯ್ತು. ಮತ್ತೆ ಹೂವನ್ನು ತಗೊಂಡ್ಬಂದು ನಮ್ಮ ಗಾಡಿಗೆ ಕಟ್ಟಿದ್ವಿ. ಮತ್ತೆ ದೇವಸ್ಥಾನ ಮುಂದೆ ಹೋಗಿ ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡಿ ನಮ್ಮ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಮ್ಗೆ ಯಾವುದೇ ದೃಷ್ಟಿ ಆಗಿದ್ರು ಆ ದೃಷ್ಟಿಯಿಂದ ನಿವಾರಣೆ ಮಾಡುವಂತ ದೇವ್ರ ಹತ್ರ ಬೇಡ್ಕೊಂಡ್ವಿ. ಅಲ್ಲಿಂದ ಸೀದಾ ಹೊರಟಿದ್ದೆ ಬೆಂಗಳೂರು ಕಡೆಗೆ. ಮತ್ತೆ ಹೈವೇಲಿ ಒಂದು ಇನೋವಾ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿದ್ವಿ. ಅದನ್ನ ಟೋ ಮಾಡ್ಕೊಂಡು ಹೋಗ್ತಿದ್ರು. ಅಂಡ್ ಈ ವಿಡಿಯೋ ಇಲ್ಲಿಗೆ ಮುಗೀತು. ಕಸ್ಟಮರ್ ಡ್ರಾಪ್ ಆಯ್ತು. ನಾನು ಮನೆಗೆ ಹೋಗ್ತಿದ್ದೀನಿ. ಟಾಟಾ.